ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವು ದಾವಣಗೆರೆ ಮಿರ್ಚಿ ಅದರೊಳಗಡೆ ಜೀರಿಗೆ ಉಪ್ಪು ತುಂಬಿ ಮಿರ್ಚಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಸ್ವಲ್ಪ ಅಜ್ವಾನ ಹಾಕ್ಕೋಬೇಕು, ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಮೊದಲು ನೀರು ಹಾಕ್ಕೊಂಡು ಅದರೊಳಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಿಟ್ಟು ಹಾಕ್ಕೋಬೇಕು, ಕಡಲೆಬೇಳೆ ಹಿಟ್ಟು. ನಾನು ಕೊಟ್ಟೂರಿಂದಲೇ ತಂದಿರ್ತೀನಿ ಕಡಲೆಬೇಳೆ ಹಿಟ್ಟನ್ನ. ನೋಡಿ ಇವಾಗ ಹಿಟ್ಟು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಜೊತೆ ಜೀರಿಗೆ ಉಪ್ಪು ಅಜ್ವಾನ ಅದರೆಲ್ಲ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ಏನು ಅದು ಗೆರೆ ಗೆರೆ ಬರುತ್ತಲ್ವ, ನೀಟಾಗಿ ಅದು ಫ್ಲಫಿ ಬಂದಂಗೆ ಆಗುತ್ತೆ. ಅದು ಆವಾಗ ಅದನ್ನು ಚೆನ್ನಾಗಿ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಕಲಿಸ್ಕೋಬೇಕು. ಅಂದರೆ ಒಂದು ಹದದಲ್ಲಿ ಇರಬೇಕು ಅದು. ನೋಡಿ ಇವಾಗ ಮೆಣಸಿಕಾಯಿನ ಸ್ವಲ್ಪ ಕೊಯ್ಕೊಂಬಿಡೋಣ. ಮಧ್ಯದಲ್ಲಿ ಕೊಯ್ಕೋಬೇಕು. ಆಮೇಲೆ ತುದಿ ಓಪನ್ ಆಗಿರಬಾರ್ದು, ಹಾಗೇ ಇರಬೇಕು. ಅದು ಏನಾರ ಓಪನ್ ಆದರೆ ಅದರೊಳಗಿಂದ ನೀರು ಬಂದುಬಿಡ್ತೈತೆ. ಮತ್ತು ಆವಾಗ ಎಣ್ಣೆಯಲ್ಲಿ ಹಾಕಿದಾಗ ಅದು ಸಿಡಿತಾ ಇರುತ್ತೆ. ನಾನು ಕೆಳಗಡೆ ಇಟ್ಕೊಂಡು ನೀಟಾಗಿ ಇದನ್ನು ಮಾಡ್ತೀನಿ. ತೋರಿಸ್ಬೇಕಂತ ಮೇಲೆ ಎತ್ತಿದ್ದೀನಿ, ಅದಕ್ಕೆ ನೀಟಾಗಿ ಕಟ್ ಮಾಡೋಕ್ಕಾಗ್ತಿಲ್ಲ. ನೋಡಿ ಇವಾಗ ಉಪ್ಪು ಜೀರಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಉಪ್ಪು ಜೀರಿಗೆ ಅಷ್ಟೇ ಮಿಕ್ಸಿ ಮಾಡ್ಕೋಬೇಕು, ಬೇರೆ ಏನು ಬೇಡ. ಆ ಥರ ನೋಡಿ. ಮುಂದೆ ಅದು ತುದಿ ಓಪನ್ ಆಗಿರಬಾರ್ದು. ಅಕಸ್ಮಾತ್ ನಮಗೆ ಎಮರ್ಜೆನ್ಸಿ ಇಲ್ಲ ಆಮೇಲೆ ಬೇಕು ನಮಗೆ ಮಿರ್ಚಿ ಅಂದರೆ ನೀವು ಉಪ್ಪು ಜೀರಿಗೆ ತುಂಬಲಾರ್ದೇ ಮಾಡಬೇಕು. ಯಾಕಂದರೆ ಇದು ಮಿರ್ಚಿನ ಇದು ಮಾಡಿದ ತಕ್ಷಣ ತಿಂದುಬಿಡ್ಬೇಕು. ಯಾಕಂದರೆ ನೀರು ಉಡಿದು ಬಿಡ್ತೈತಿ, ಆಮೇಲೆ ಅದು ಮಿರ್ಚಿ ಎಲ್ಲ ಮೆತ್ತಗಾಗ್ಬಿಡ್ತೈತಿ, ತಿನ್ನೋಕೆ ಚೆನ್ನಾಗಿ ಅನಿಸಲ್ಲ. ಉಪ್ಪು ಜೀರಿಗೆ ಮೆಣಸಿಕಾಯಿ ಮಾತ್ರ ತುಂಬಿದ ತಕ್ಷಣವೇ ತಿಂದುಬಿಡ್ಬೇಕು. ಆ ಥರ ಮಾಡ್ಕೋಬೇಕು. ನೋಡಿ ನೀಟಾಗಿ ಅದೆಲ್ಲ ಕಡೆಗೂ ಹೋಗೋ ಥರ ಜಾಡಿಸ್ಬೇಕು. ಒಳಗಡೆ ಎಲ್ಲ ಇದನ್ನು ಮಾಡ್ಕೋಬೇಕು ಅದನ್ನು. ನೋಡಿ ಇದು ಉಪ್ಪು ಜೀರಿಗೆ ತುಂಬಿದ್ದೀವಲ್ಲ, ಆ ಸೈಡು ಇದು ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಹಿಟ್ಟು ಕಲಸಿಟ್ಮೇಲೆ ಸ್ವಲ್ಪ ಗಟ್ಟಿ ಆದಂಗೆ ಆಗಿರುತ್ತೆ. ಒಂಚೂರು 1-2 ಹನಿ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ಇದನ್ನು ಮಾಡ್ಕೋಬೇಕು. ಚೂರು ಸೋಡಾ ಪುಡಿ ಹಾಕಿ ಇದನ್ನು ಮಾಡಬೇಕು. ನೋಡಿ ಅದು ಜೀರಿಗೆ ಉಪ್ಪು ಯಾವ ಕಡೆ ತುಂಬಿರ್ತೀವೋ ಆ ಕಡೆ ನೀಟಾಗಿ ಹಿಟ್ಟು ಹಚ್ಚಬೇಕು. ನೋಡಿ ಎಣ್ಣೆ ರೆಡಿ ಇದೆ ಕಾದು. ನೋಡಿ ನಾವು ಈಗ ಇದನ್ನು ಮಾಡಿದ್ದೀವಲ್ವ, ಅದು ಫ್ಲಫಿ ಬರ್ತಲ್ಲ ತಿರುಗಿಸ್ಬೇಕಾದ್ರೆ. ಆ ಥರ ಬಂದರೆ ಮಾತ್ರ ಈ ಥರ ಅಳ್ಕೊಳ್ಳುತ್ತೆ ಮೆಣಸಿಕಾಯಿ. ನಾವು ಸ್ವಲ್ಪ ಹಿಟ್ಟು ಹಚ್ಚಿದ್ರೂ ಅಷ್ಟು ನೀಟಾಗಿ ಅಳ್ಕೊಳ್ಳುತ್ತದು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಸ್ವಲ್ಪ ಚೆನ್ನಾಗಿ ಕಾದ್ರ ಮೇಲೆ ಗ್ಯಾಸ್ ಸ್ಟವನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅಳ್ಕೊಳ್ತಾ ಇದೆ ಮೆಣಸಿಕಾಯಿ. ಇದು ದಾವಣಗೆರೆ ಮಿರ್ಚಿ ಅಂತ ಹೇಳ್ತಾ ಇದ್ದೀನಿ ನಾನಿವತ್ತು. ಯಾಕಂದರೆ ಕೊಟ್ಟೂರಲ್ಲಿ ಮಾಡ್ತಾರೆ, ಅಲ್ಲಿನೂ ಈ ಥರ ಹೊರಗಡೆ ಮಾಡೋರೆಲ್ಲ ಜಾಸ್ತಿ ಉಪ್ಪು ಜೀರಿಗೆ ತುಂಬಿ ಮಾಡಲ್ಲ. ಮನೇಲಿ ಮಾಡಿದ್ರೆ ಮಾತ್ರ ಉಪ್ಪು ಜೀರಿಗೆ ತುಂಬಿ ಮಾಡ್ತೀವಿ. ಯಾಕಂದರೆ ಅವಾಗ ತಿಂದುಬಿಡ್ತೀವಿ ನಾವು, ಅದಕ್ಕೆ ಉಪ್ಪು ಜೀರಿಗೆ ತುಂಬಿ ಮಾಡಿರ್ತೀವಿ. ನೋಡಿ ತುಂಬ ರುಚಿಯಾಗಿರುತ್ತೆ ಇದು ಮೆಣಸಿಕಾಯಿ ಅಂತೂ. ಈ ಸಾಯಂಕಾಲ ಟೈಮಲ್ಲಿ ತಿನ್ನೋದಕ್ಕೆ ಕಾಫಿ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಕೆಂಪಗಾಗಿ ಚೆನ್ನಾಗಿ ಬಂದಿದೆ. ನೀವು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಇಷ್ಟು ದೊಡ್ಡ ಮಿರ್ಚಿ ರೆಡಿಯಾಗಿದೆ. ಆ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಡ್ತೈತಿ. ಇದರಲ್ಲಿ ಎಣ್ಣೆಯಲ್ಲಿ ಕರೆದಿದ್ದೀವಿ ಅನ್ಸೋದೇ ಇಲ್ಲ, ಅಷ್ಟು ಇದು ಇರುತ್ತೆ. ಹಿಟ್ಟೇ ಅಷ್ಟು ಚೆನ್ನಾಗಿರುತ್ತೆ ಅಂದ್ಕೊಳ್ಳೋಣ ಅದನ್ನು. ಆಮೇಲೆ ಮಿರ್ಚಿನೂ ಖಾರ ಇರೋದಿಲ್ಲ. ಈ ಮಿರ್ಚಿ ತಿಂದರೆ ಹೊಟ್ಟೆ ನೋವು ಬರಲ್ಲ. ಹಾಗೆ ಮೆಣಸಿಕಾಯಿ ತಿಂದರೆ, ಕೆಲವ್ರಿಗೆ ಹಸಿಮೆಣಸಿಕಾಯಿ ತಿಂದರೆ ಎಲ್ಲ ಇದು ಆಗ್ತಿರುತ್ತಲ್ವ, ಆ ಥರ ಏನು ಇದು ಆಗೋದಿಲ್ಲ. ಇದು ಹೊಟ್ಟೆ ಡಿಸ್ಟರ್ಬ್ ಆಗೋದಿಲ್ಲ. ತುಂಬ ಚೆನ್ನಾಗಿರ್ತವೆ ಮೆಣಸಿಕಾಯಿ ಮಾತ್ರ. ಇನ್ನೊಂದು ಒಬ್ಬೆ ಹಾಕ್ತಾಯಿದ್ದೆ ಹಾಗೆ ನಾನು ಕಂಟಿನ್ಯೂ ಆಗಿ, ಕಂಟಿನ್ಯೂ ವಿಡಿಯೋ ರನ್ನಿಂಗ್ ಆಗ್ತಾಯಿದೆ ಅದು ಹಾಗೆ. ನೋಡಿ ಹಾಕಿದ ತಕ್ಷಣ ಎಷ್ಟು ನೀಟಾಗಿ ಅಳ್ಕೊಳ್ಳುತ್ತೆ ಮೆಣಸಿಕಾಯಿ ಮಾತ್ರ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಆದರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ತುಂಬ ಫೇಮಸ್ ಇವ್ರ ಮಿರ್ಚಿ. ಅಟ್ಲೀಸ್ಟ್ ವಾರ 15 ದಿವಸಕ್ಕೆ ಒಂದು ಸತಿ ಏನಾದರೂ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಿರ್ಚಿ ಮಾತ್ರ. ಇದ್ರ ಜೊತೆ ಮಂಡಕ್ಕಿ ಒಗ್ಗರಣೆ ಮಾಡ್ತೀವಿ ನಾವು ಜಾಸ್ತಿ. ಅದನ್ನೇ ಮಾಡಿದ್ದೆ, ಅದು ಇನ್ನೊಂದು ಸತಿ ಹಾಕೋಣ ಅಂದ್ಬಿಟ್ಟು ಮಿರ್ಚಿ ಮಾತ್ರ ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿ ಮಿರ್ಚಿ ಎಲ್ಲ ರೆಡಿಯಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ಈ ಥರ ಮಿರ್ಚಿ ಮಾಡೋದಕ್ಕೆ. ಅದರಲ್ಲಿ ಉಪ್ಪು ಜೀರಿಗೆ ತುಂಬಿರ್ತೀವಲ್ವ, ಇನ್ನೂ ಟೇಸ್ಟಿಯಾಗಿರ್ತೈತೆ ತಿನ್ನೋದಕ್ಕೆ ಮಾತ್ರ. ಅಂದರೆ ಬಿಸಿ ಇದ್ದಾಗಲೇ ತಿಂದುಬಿಡ್ಬೇಕು. ನೋಡಿ ಗರಿಯಾದ ಮಿರ್ಚಿ ರೆಡಿಯಾಗಿದೆ. ನೀವು ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ.